ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಕುಂಭರಾಶಿಯವರ ನಿಮ್ಮ ಜೀವನದ ಮುಖ್ಯ ನಿರ್ಧಾರಗಳಿಗೆ, ನಿಮ್ಮ ಮುಖ್ಯ ಆಲೋಚನೆಗಳಿಗೆ, ಮುಖ್ಯ ಯೋಜನೆಗಳಿಗೆ ಕ್ಲಾರಿಟಿ ನೀಡುವಂತಹ ವಿಡಿಯೋ ಇದಾಗಿದೆ. ಸಾಡೆಸಾತಿಯ ನಂತರದಲ್ಲಿ ಗ್ರಹಗಳ ಗೋಚಾರದಲ್ಲಿ ಫಲಗಳು ಯಾವ ರೀತಿ ನಿಮಗೆ ಸಿಗುತ್ತವೆ ಅನ್ನುವಂತಹ ಮುಖ್ಯ ವಿಷಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮ ಎನರ್ಜಿಯನ್ನು ಬೂಸ್ಟ್ ಮಾಡುವಂತಹ, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತಹ ವಿಡಿಯೋ ಇದಾಗಿದೆ. ಕುಂಭರಾಶಿಯವರು ಸಮಗ್ರ ನಿಮ್ಮ ಬದುಕಿನಲ್ಲಿ ನೀವು ಸಾಧಿಸಬಹುದಾದಂತಹ ಸಾಧನೆಗೆ ನೀವೇನು ತಿಳಿದುಕೊಳ್ಬೇಕು, ನಿಮಗೆ ಅನುಭವ ಆಗಿರ್ಬೋದು ಕೆಲವರಿಗೆ, ಆದರೂ ಕೆಲವು ವಿಷಯಗಳನ್ನು ನಾನು ತಿಳಿಸ್ತೇನೆ. ಜೀವನದಲ್ಲಿ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ನಿಮಗೆ ಹಿರಿಯರು ಮನೆಯಲ್ಲಿದ್ದರೆ ಅಥವಾ ನಿಮಗೆ ಯಾರಾದರೂ ತಿಳಿಸಿರ್ಬೋದು. ನಾನು ಕೇಳಿದಂತೆ ನಮ್ಮ ಹಿರಿಯರ ಒಂದು ವಾಕ್ಯ ಇಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸಾಸಿವೆ ಕಾಳಿನಷ್ಟು ಆತ್ಮವಿಶ್ವಾಸವಿದ್ದರೆ ಬೆಟ್ಟವನ್ನಾದರೂ ಹಿಡಿದು ಅಲುಗಿಸಬಹುದು. ಅಂದರೆ ಪ್ರತಿ ಮನುಷ್ಯನಿಗೂ ಆತ್ಮವಿಶ್ವಾಸ ಅನ್ನೋದು ಬಹಳ ಮುಖ್ಯ. ನಿಮ್ಮ ಮುಖ್ಯವಾದ ಜೀವನದ ಮುಖ್ಯ ನಿರ್ಧಾರಗಳಲ್ಲಿ, ಮುಖ್ಯವಾದ ಘಟನೆಗಳಲ್ಲಿ ಈ ವಿಷಯಗಳನ್ನು ಸೂಕ್ಷ್ಮವಾಗಿ ಆಲೋಚಿಸಿ, ಗಮನಿಸಿ, ಗ್ರಹಿಸಿಕೊಂಡವರಿಗೆ ಇದು ಅರ್ಥ ಆಗುತ್ತೆ. ಆ ಆತ್ಮವಿಶ್ವಾಸ ಅನ್ನೋದು ನಿಮ್ಮ ಜೀವನದಲ್ಲಿ ಮುಖ್ಯವಾಗಿ ನಿಮ್ಮನ್ನು ಎಲ್ಲೋ ಇದ್ದವರನ್ನು ಎಲ್ಲೋ ತಲುಪುವಂತೆ ಮಾಡುತ್ತೆ. ಹಾಗೆ ಆಲೋಚನೆಗಳು ಸರಿ ಇರಬೇಕಾಗುತ್ತೆ. ವಿದ್ಯಾರ್ಥಿಗಳಾಗಿದ್ದಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತಹ, ನಿಮ್ಮ ಜೀವನದಲ್ಲಿ ಸಾಧನೆ ಮಾಡುವಂತಹ ಮನೋ ಇಚ್ಛೆ ನಿಮಗಿದ್ದರೆ, ಉದ್ಯೋಗದಲ್ಲಿ ಒಳ್ಳೆಯ ಸ್ಥಾನವನ್ನು ಪಡೆದುಕೊಳ್ಳುವಂತಹ, ಸಮಾಜದಲ್ಲಿ ಒಳ್ಳೆಯ ಸೇವೆ ಮಾಡುವಂತಹ ಮಹತ್ವಾಕಾಂಕ್ಷೆ ನಿಮಗಿದ್ದರೆ, ನೆಮ್ಮದಿಯ ಜೀವನವನ್ನು ನೀವು ನಿರ್ಮಾಣ ಮಾಡಿಕೊಳ್ಳುವಂತಹ ಆಲೋಚನೆ ನಿಮಗಿದ್ದರೆ, ನಿಮ್ಮ ಆಲೋಚನೆಗಳು ಸರಿ ಇರಬೇಕಾಗುತ್ತೆ. ಆ ನಂತರವೇ ನೀವು ಆ ಕಾರ್ಯದಲ್ಲಿ ಮುಂದೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಛಲ, ದೃಢ ಸಂಕಲ್ಪ ಸರಿಯಾಗಿರಬೇಕಾಗತ್ತೆ. ನಮ್ಮ ಹಿರಿಯರು ಹೇಳ್ತಾ ಇದ್ದಂತಹ ಮಾತುಗಳು ನಮಗೆ ಅಲ್ಲಲ್ಲಿ ಓದಲಿಕ್ಕೆ ಸಿಗುತ್ತೆ. ಅಂದರೆ ಛಲವನ್ನು ಹಿಡಿದರೆ ಬಿಗಿಯಾಗಿ ಹಿಡಿಯಬೇಕು, ಹಿಡಿದು ಬಿಡುವುದಕ್ಕಿಂತ ಹಿಡಿಯದೆ ಇರುವುದು ಮೇಲು. ಅಂದರೆ ಛಲವನ್ನು ಹಿಡಿದರೆ ನೀವು ಬಿಗಿಯಾಗಿ ಹಿಡಿದುಕೊಳ್ಬೇಕು. ಅಂದರೆ ನಿಮ್ಮ ಪ್ರಯತ್ನ ವಿಫಲ ಆಗಬಾರ್ದು, ನಿಮಗೆ ಸೋಲು ಆಗಬಾರದು. ಹಾಗೆ ಆಗಬಾರ್ದು ಅಂದರೆ ನಿಮ್ಮ ಆಲೋಚನೆ ಸರಿ ಇರಬೇಕಾಗತ್ತೆ. ಆಲೋಚನೆ ಅನ್ನೋದು ನಾವು ಯಾವುದೇ ಒಂದು ವಿಷಯಗಳಿಗೂ, ಸಾಧನೆಗೂ ಅದೊಂದು ಬೀಜವಿದ್ದಂತೆ. ಅದು ಮೊಳಕೆಯಾಗಿ ಒಡೆದು ಸಸ್ಯವಾಗಿ ಬೃಹತ್ ಮರವಾಗಿ ಬೆಳೆಯುವುದಕ್ಕೆ ಬಹಳಷ್ಟು ಕಾಲ ಹಿಡಿಬಹುದು. ಆದರೂ ಆಲೋಚನೆ ಅನ್ನೋದು ಸರಿ ಇರಬೇಕಾಗತ್ತೆ. ಈ ಮಾರ್ಗದಲ್ಲಿ, ಹಿಡಿದಂತಹ ಛಲದ ಮಾರ್ಗದಲ್ಲಿ ನಿಮಗೆ ಸೋಲು ಸಿಗಬಹುದು, ವೈಫಲ್ಯಗಳು ಎದುರಾಗಬಹುದು. ವೈಫಲ್ಯ ಅನ್ನೋದು ಅಡೆತಡೆಗಳನ್ನು ನೀವು ನಿವಾರಿಸಿಕೊಳ್ಳುವಂತಹ ಒಂದು ಅನುಭವ ಅಷ್ಟೇ. ಹಾಗಾಗಿ ನಿಮ್ಮ ಜೀವನದಲ್ಲಿ, ನಿಮ್ಮ ಆ ಮಾರ್ಗದಲ್ಲಿ ವೈಫಲ್ಯವು ಒಂದು ಭಾಗವೇ ಆಗಿರುತ್ತೆ. ಯಾವಾಗ ಎಡಗುತ್ತೀರಾ ಆಗ ಸರಿಯಾದಂತಹ ಹೆಜ್ಜೆಗಳನ್ನು ಮುಂದೆ ಇಡ್ತೀರಾ. ಹಾಗಾಗಿ ವೈಫಲ್ಯ ಅನ್ನೋದು ಇದ್ದ ತಕ್ಷಣ ನೀವು ಹಿಂದೆ ಬರುವಂಥದ್ದಲ್ಲ. ಹಾಗೆ ಸೋಲು ಅಂತಿಮ ಅಲ್ಲ. ಸೋಲು
ಪ್ರಾರಂಭದಲ್ಲಿ ಸಿಗಬಹುದು, ಆದರೆ ಗೆಲುವು ಅಂತಿಮ ಆಗಬಹುದಲ್ವಾ? ಹಾಗಾಗಿ ನಿರಂತರವಾದಂತಹ ಪ್ರಯತ್ನ ಮತ್ತು ಶ್ರಮ ಛಲ ಸರಿಯಾಗಿ ಹಿಡಿಯಬೇಕು ಅನ್ನುವುದೇ ನಾನಿಲ್ಲಿ ತಿಳಿಸ್ತಾ ಇರುವಂತಹ ವಿಷಯ. ಅಂದರೆ ಕುಂಭರಾಶಿಯವರು ನೀವು ತಿಳಿದುಕೊಳ್ಬೇಕು, ನಿಮ್ಮ ಜೀವನದಲ್ಲಿ ಯಾವ ರೀತಿ ನೀವಿರಬೇಕು. ಯಾವುದನ್ನಾದರೂ ಆರಂಭಿಸಿದ್ದೀರಾ, ಆದರೆ ಅದಕ್ಕೆ ಬೇಕಾದಂತಹ ಹೋರಾಟವನ್ನು ನೀವು ಮಾಡಲೇಬೇಕು. ಒಂದು ವಿವಾಹ ಆದರೂ ವಿವಾಹ ಜೀವನವನ್ನು ಅಷ್ಟೇ ಸರಿಯಾಗಿ ನಡೆಸಬೇಕು. ಒಂದು ವಿದ್ಯೆ ಕಲಿಯಲು ಹಿಡಿದರೂ ಆ ವಿದ್ಯೆಗೆ ನಿರಂತರ ಪ್ರಯತ್ನವಿರಬೇಕು. ನೀವೇನಾದರೂ ಉದ್ಯೋಗಸ್ಥರಾಗಿದ್ದರೆ ಅಲ್ಲಿ ಅದಕ್ಕೆ ಬೇಕಾದಂಥ ಶ್ರಮ ಹಾಕಲೇಬೇಕು. ಅಂದರೆ ಹೋರಾಟ ಅನ್ನೋದು ಮಾಡಲೇಬೇಕಾಗತ್ತೆ. ಹೇಗೆ ಹೋರಾಟ ಮಾಡಬೇಕು? ಕಾನ್ಸಿಯಸ್ ಅಂದರೆ ಕಾಮನ್ ಸೆನ್ಸ್ ಇರಬೇಕಾಗತ್ತೆ. ಅಂದರೆ ನೋಡಿ, ಜೀವನದಲ್ಲಿ ಯೋಧ ಆದವರು ಯಾವಾಗಲೂ ಅವರು ಕಾನ್ಸಿಯಸ್ ಮೈಂಡಿಂದನೇ ಇರ್ತಾರೆ, ಯಾವಾಗಲೂ ಸಿದ್ಧರಾಗಿರ್ತಾರೆ. ದೇಶದ ಭದ್ರತೆಗಾಗ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳಲ್ಲಿ ಆಗ್ಬೋದು. ಯೋಧ ಹೇಗಿರ್ತಾರೆ? ಶ್ರಮಿಸಲು ಸಿದ್ಧವಾಗಿರ್ತಾರೆ. ಯಾವ ಒಂದು ಕೆಲಸವನ್ನಾದರೂ ಮಾಡಿ ಅವರು ಜಯಿಸುವುದಕ್ಕೆ ತಯಾರಾಗಿರ್ತಾರೆ. ಹಾಗೆ ಇಲ್ಲಿ ಕುಂಭರಾಶಿಯವರು ನಿಮ್ಮ ಜೀವನಕ್ಕೆ, ಹೋರಾಟದ ಜೀವನಕ್ಕೆ ಶ್ರಮಿಸುವುದಕ್ಕೆ ನೀವು ಸಿದ್ಧರಾಗಿರಬೇಕು. ಆಗ ಮಾತ್ರ ಸರಿಯಾದಂತಹ ಛಲವನ್ನು ನೀವು ಹಿಡಿದುಕೊಳ್ಬೇಕಾಗತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತ ನಿಮಗನ್ನಿಸ್ಬಹುದು. ಅಂದರೆ ಸಾಡೆ ಸಾತಿ ಈಗಾಗಲೇ 5 ವರ್ಷ ಕಳೆದು ಹೋಗಿದೆ, ಇನ್ನೆರಡು ವರ್ಷಗಳಲ್ಲಿ ಮುಗಿದು ಹೋಗುತ್ತೆ ಅನ್ನುವಂಥ ಆಲೋಚನೆ ನಿಮಗಿದ್ದರೆ ಶನಿಗ್ರಹದ ನೀವು ಫಲಗಳನ್ನು ಮುಂದೆ ತಿಳಿದುಕೊಳ್ಳೋದ್ರಿಂದ ನಿಮಗಿದು ಅರ್ಥ ಆಗುತ್ತೆ. ಕುಂಭರಾಶಿಯವರು ನೀವು ಒಬ್ಬರೇ ಆಗಿರಬಹುದು, ಆದರೆ ಜಗತ್ತಿನಲ್ಲಿ ಅನೇಕ ಜನರು ಕುಂಭರಾಶಿಯಲ್ಲಿ ಜನನ ಆಗಿದ್ದಾರೆ. ಅವರೆಲ್ಲರ ವಯಸ್ಸು, ಅವರೆಲ್ಲರ ಇಚ್ಛೆ, ಅವರೆಲ್ಲರ ದಶಾಭುಕ್ತಿ, ಅವರೆಲ್ಲರ ಸ್ಥಳ, ಅವರೆಲ್ಲರ ತಂದೆ ತಾಯಿಗಳು ಒಂದೇ ಆಗಿರೋದಿಲ್ಲ, ಬೇರೆ ಬೇರೆ ಆಗಿರುತ್ತೆ. ಕೆಲವರು ಕೇಳ್ತಾರೆ, ನಾವು ಒಂದೇ ರಾಶಿಯಲ್ಲಿ ಜನನ ಆಗಿದ್ದೇವೆ, ನಮಗೆ ಯಾಕೆ ಈ ಥರ ಇಲ್ಲ, ಇನ್ನೊಬ್ಬರಿಗೆ ಯಾಕೆ ಈ ಥರ ಆಗಿದೆ, ಅವರಿಗೆ ಯಾಕೆ ಒಳ್ಳೆಯದಾಗಿದೆ, ನಮಗೆ ಯಾಕೆ ಒಳ್ಳೆಯದಾಗಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾರೆ. ಇದಕ್ಕೆ ಕಾರಣ ಏನಂದರೆ, ಒಂದೇ ಕಾಲದಲ್ಲಿ ಜನನ ಆಗಿದ್ದರೂ ಒಂದೇ ತಾಯಿ ತಂದೆ ಇರೋದಿಲ್ಲ. ಹೀಗೆ ವ್ಯತ್ಯಾಸಗಳು ಇರುತ್ತೆ, ಒಂದೇ ಪ್ರದೇಶವೂ ಇರೋದಿಲ್ಲ. ಅಂದರೆ ಪ್ರತಿಯೊಬ್ಬರ ಜೀವನ ಮತ್ತು ಪ್ರತಿಯೊಬ್ಬರ ಹುಟ್ಟು ಭಗವಂತನ ವಿಭಿನ್ನ ಸೃಷ್ಟಿ ಆಗಿರುತ್ತೆ. ಹಾಗಾಗಿ ಫಲಗಳನ್ನು ನಿಮ್ಮ ನಿಮ್ಮ ಜನ್ಮ ಜಾತಕದಿಂದಲೇ ಗ್ರಹಗಳ ಆಧಾರಿತವಾಗಿ ನೀವು ಸರಿಯಾಗಿ ತಿಳಿದುಕೊಳ್ಬೇಕು. ಕುಂಭರಾಶಿಯ ಒಳಗೆಯೇ ಎಷ್ಟು ವಿಷಯಗಳಿದೆ. ಕುಂಭರಾಶಿ ನಿಮಗೊಂದೇ, ಆದರೆ ಕುಂಭರಾಶಿಗೆ ರಾಶ್ಯಾಧಿಪತಿ ಶನಿಗ್ರಹ ಆಗ್ತಾರೆ. ಕುಂಭರಾಶಿಯ ಆಕಾರವನ್ನು ನೀವು ನೋಡ್ಬೋದು. ಅಂದರೆ ಒಂದು ಕಳಸ ಪೂರ್ಣ ಕುಂಭದಂತೆ ಕಾಣುತ್ತೆ, ಆ ಆಕಾರವಿದೆ. ಅದರೊಳಗಿರುವಂತಹ ನಕ್ಷತ್ರ ಧನಿಷ್ಠ ನಕ್ಷತ್ರ, ಶತಾಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಈ 3 ನಕ್ಷತ್ರಗಳು ಅಲ್ಲಿ ಬರುತ್ತೆ. ಧನಿಷ್ಠ ನಕ್ಷತ್ರಕ್ಕೆ ಕುಜಗ್ರಹ ಅಧಿಪತಿ ಆಗ್ತಾರೆ, ಶತಾಭಿಷ ನಕ್ಷತ್ರಕ್ಕೆ ರಾಹುಗ್ರಹ ಅಧಿಪತಿ ಆಗ್ತಾರೆ, ಪೂರ್ವಭಾದ್ರ ನಕ್ಷತ್ರಕ್ಕೆ ಗುರುಗ್ರಹ ಅಧಿಪತಿ ಆಗ್ತಾರೆ. ಈ ನಕ್ಷತ್ರಗಳಿಗೆ ಬೇರೆ ಬೇರೆ ಅಧಿಪತಿ ಇದ್ದಾರೆ. ಕುಂಭರಾಶಿಗೆ ಶನಿಗ್ರಹ ಅಧಿಪತಿ ಆಗ್ತಾರೆ. ಹಾಗಾಗಿ ಇದರೊಳಗೆ ಇರುವಂತಹ ಇಷ್ಟು ವಿಷಯಗಳಿರುವಾಗ ಜಗತ್ತಿನಲ್ಲಿ ಅನೇಕರ ಜನನ ಅನೇಕ ಸಂದರ್ಭಗಳಲ್ಲಿ ಆಗಿದೆ. ಹಾಗಾಗಿ ಎಲ್ಲರ ಜೀವನಕ್ಕೂ ಬೇರೆ ಬೇರೆ ಆದಂತಹ ಫಲಗಳು ಸಿಗುತ್ತೆ. 2025 ಈ ಒಂದು ಕಾಲದಲ್ಲಿ ಶನಿಗ್ರಹ ನಿಮ್ಮ ಜನ್ಮರಾಶಿಯಿಂದ ದ್ವಿತೀಯ ಸ್ಥಾನದಲ್ಲೇ ಸಂಚರಿಸ್ತಾರೆ. ಅಂದರೆ 25ರಿಂದ ಮುಂದುವರೆದು 2028ರವರೆಗೂ
ಮೀನ ರಾಶಿ ದ್ವಿತೀಯದಲ್ಲೇ ಶನಿಗ್ರಹ ಸಂಚರಿಸ್ತಾರೆ. ಈಗಾಗಲೇ ಶನಿಗ್ರಹದ ಫಲಗಳು ನಿಮಗೆ ತಿಳಿದಿರುತ್ತೆ. ಹಿಂದಿನ 5 ವರ್ಷಗಳಿಂದಲೂ ನಿಮಗೆ ಸಾಡೆ ಸಾತಿ ನಡೀತಾ ಇದೆ. ಅದರ ಪ್ರಭಾವ ನಿಮಗೆ ತಿಳಿದಿರುತ್ತೆ. ಯಾಕೆ ಒಬ್ಬೊಬ್ಬರಿಗೆ ಒಳ್ಳೆಯದಾಗತ್ತೆ, ಒಬ್ಬೊಬ್ಬರಿಗೆ ಅಶುಭ ಫಲಗಳು ಸಿಗ್ತಾ ಇದೆ ಅನ್ನುವಂಥ ಆಲೋಚನೆ ನಿಮಗೆ ಬರ್ಬೋದು. ಪೂರ್ಣವಾಗಿ ಈ ವಿಡಿಯೋವನ್ನು ನೋಡೋದ್ರಿಂದ ನಿಮಗೆ ಅರ್ಥ ಆಗುತ್ತೆ. ಇನ್ನು ಮುಂದೆ ಬರುವಂತಹ ವರ್ಷಗಳಲ್ಲಿ, ಅಂದರೆ ಸಾಡೆ ಸಾತಿಯ ನಂತರದಲ್ಲಿ ಬರುವಂತಹ ವರ್ಷಗಳಲ್ಲಿ ನಿಮಗೆ ಯಾವ ರೀತಿ ಫಲಗಳು ಸಿಗುತ್ತೆ. ನೀವು 2 ವರ್ಷದಲ್ಲಿ ಸಾಡೆ ಸಾತಿ ಮುಗಿದು ಹೋಗುತ್ತೆ, ನಮ್ಮ ಜೀವನ ಸರಿ ಹೋಗ್ಬೋದು ಅಂದುಕೊಳ್ಳುವವರಿಗೆ ಕ್ಲಾರಿಟಿಯನ್ನು ಕೊಡುವಂತಹ ವಿಡಿಯೋ ಇದಾಗಿದೆ. 2028ನೇ ವರ್ಷದಲ್ಲಿ ಶನಿಗ್ರಹವು ಮೇಷರಾಶಿಯನ್ನು ಪ್ರವೇಶಿಸ್ತಾರೆ. ಮೇಷರಾಶಿಯನ್ನು ಪ್ರವೇಶಿಸಿ ಅದು ಕುಂಭರಾಶಿಗೆ ತೃತೀಯ ಸ್ಥಾನವಾಗುತ್ತೆ. ತೃತೀಯ ಸ್ಥಾನದಲ್ಲಿ ಇನ್ನುಳಿದ ಎಲ್ಲ ರಾಶಿಗಳಿಗೂ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಂಚರಿಸುವಾಗ ಬಹಳಷ್ಟು ವಿಷಯಗಳಲ್ಲಿ ಶುಭ ಫಲವನ್ನು ನೀಡುತ್ತಾರೆ ಇನ್ನುಳಿದ 11 ರಾಶಿಗಳಿಗೆ. ಆದರೆ ಕುಂಭರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಹೆಚ್ಚಿನ ಶುಭ ಫಲವನ್ನು ನೀಡುವುದಿಲ್ಲ. ಯಾಕೆಂದರೆ 2028ಕ್ಕೆ ಶನಿಗ್ರಹ ಪ್ರವೇಶ ಆಗುವಂತಹ ರಾಶಿಯು ಕುಜನ ರಾಶಿಯಾಗಿದೆ. ಕುಜಗ್ರಹ ಶನಿಗೆ ಶತ್ರುಗ್ರಹವಾಗಿದ್ದಾರೆ ಮತ್ತು ಆ ರಾಶಿಯು ಅಗ್ನಿತತ್ವ ರಾಶಿಯೂ ಆಗಿದೆ. ಅದರೊಳಗಿರುವಂತಹ ನಕ್ಷತ್ರದಲ್ಲಿ ಶನಿಗ್ರಹ ಸಂಚಾರ ಆಗಬೇಕಾಗತ್ತೆ. ನೀಚ ರಾಶಿಯು ಶನಿಗೆ ಆ ರಾಶಿಯು ಆಗಿರೋದ್ರಿಂದ ಅದರೊಳಗಿರುವಂತಹ ನಕ್ಷತ್ರಗಳಲ್ಲಿ ಶನಿ ಸಂಚಾರ ಆಗಬೇಕು. ಅಂದರೆ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿಗಳು ಅಶ್ವಿನಿ ದೇವತೆಗಳು, ಹಾಗೆ ಅದರ ಆಕಾರವನ್ನು ನೀವು ನೋಡ್ಬೋದು. ಹಾಗೆ ಆ ನಂತರದಲ್ಲಿ ಬರುವ ಭರಣಿ ನಕ್ಷತ್ರ ಅಧಿದೇವತೆ ಯಮ ಆಗಿದ್ದಾರೆ. ಕೃತಿಕಾ ನಕ್ಷತ್ರದ ಅಧಿದೇವತೆ ಅಗ್ನಿ ಆಗಿದ್ದಾರೆ. ಈ 3 ನಕ್ಷತ್ರಗಳಲ್ಲಿ ಮೇಷರಾಶಿಯ ಒಳಗಡೆ ಸಂಚರಿಸುವಾಗ ಶನಿಗ್ರಹವು ಅಶುಭ ಫಲವನ್ನು ನೀಡುತ್ತಾರೆ. ಯಾಕೆಂದರೆ ಒಂದು, ಅದು ಕುಜನ ರಾಶಿ, ಅಲ್ಲಿರುವಂತಹ 3 ನಕ್ಷತ್ರಗಳ ದೇವತೆಗಳು ಸೂರ್ಯನ ಸಂಬಂಧಪಟ್ಟಂತೆ, ಇಲ್ಲಿ ಯಮ ಆಗಬಹುದು, ಅಗ್ನಿ ಆಗಬಹುದು, ಎಲ್ಲವೂ ಸೂರ್ಯ ಒಂದು ಅಂಶದಿಂದ ಆಗಿರೋದ್ರಿಂದ ಇಲ್ಲಿ ಈ ರಾಶಿಯಲ್ಲಿ ಶನಿಗ್ರಹ ಸಂಚಾರ ಮಾಡೋದ್ರಿಂದ ಅಶುಭ ಫಲವನ್ನು ನೀಡ್ತಾರೆ. ಆ ರಾಶಿಯಲ್ಲಿ ಶನಿಗ್ರಹ ನೀಚ ಆಗೋದ್ರಿಂದ ದುರ್ಬಲಗೊಳ್ತಾರೆ. ಶತ್ರು ಮನೆಯಲ್ಲಿ ಆತಂಕದ ಭಯದಿಂದ ಇರುವಂತಹ ಫಲವನ್ನು ನೀಡ್ತಾರೆ. ಅಂದರೆ ಆ ಗ್ರಹ ಆತಂಕ ಭಯದಿಂದ ಶತ್ರು ರಾಶಿಯಲ್ಲಿ ಸಂಚರಿಸ್ತಾರೆ. ಅಂದರೆ ಅದೇ ರೀತಿ ಫಲಗಳು ಕುಂಭರಾಶಿಯವರಿಗೆ ಸಿಗುತ್ತೆ. ಇದು ಇಡೀ ಒಂದು ಜಗತ್ತಿನ ಮೇಲೆ ಪ್ರಭಾವ ಆದರೂ ಮುಖ್ಯವಾಗಿ ರಾಶ್ಯಾಧಿಪತಿಯೇ ನೀಚ ಆಗಿ ಶತ್ರು ರಾಶಿಯಲ್ಲಿ ಸಂಚರಿಸುವಾಗ ಕೆಲವು ಅಶುಭ ಫಲಗಳನ್ನು ಕುಂಭರಾಶಿಯವರು ಪಡೆದುಕೊಳ್ತೀರಾ. ಮುಖ್ಯವಾಗಿ ನಿಮ್ಮ ಜೀವನದ ಮೇಲೆ ಈ ಗ್ರಹದ ಪ್ರಭಾವ ಆಗಲಿದೆ. ಯಾವ್ಯಾವ ವಿಷಯಗಳಲ್ಲಿ ಪ್ರಭಾವ ಆಗಲಿದೆ? ಶನಿ ನೀಚ ಆಗಿ ಅಲ್ಲಿ ಸಂಚರಿಸುವುದರಿಂದ ದುರ್ಬಲಗೊಳ್ತೀರಾ. ನಿಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗ್ತವೆ, ಅಡೆತಡೆಗಳು ಆಗುತ್ತೆ. ಶತ್ರು ಮನೆಗೆ ಯಾರೇ ಹೋದರೂ ಅವರು ಸಂತೋಷವಾಗಿ ಇರೋದಿಲ್ಲ. ಏನಾದರೂ ಅವರಿಗೆ ಬಹಳಷ್ಟು ಅಪ್ಸ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಮಾನಸಿಕವಾದರೂ ಆಗ್ಬೋದು, ದೈಹಿಕವಾದರೂ ಆಗ್ಬೋದು, ಕಲಹಗಳಾದರೂ ಆಗ್ಬೋದು, ಈ ರೀತಿಯಲ್ಲಿ. ಹಾಗೆ ಶನಿಗ್ರಹ ಕುಜನ ರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆಯ ಫಲಗಳನ್ನು ಕುಂಭರಾಶಿಯವರಿಗೆ ನೀಡೋದಿಲ್ಲ. ದುರ್ಬಲನಾಗಿ ಇಲ್ಲಿ ಅಶುಭ ಫಲಗಳನ್ನು ನೀಡ್ತಾರೆ. ಮುಖ್ಯವಾಗಿ ಮನಸ್ಸಿನ ಮೇಲೆ ಪ್ರಭಾವ. ನಿಮ್ಮ ಮನಸ್ಸು ಇಲ್ಲಿ ಅಸ್ವಸ್ಥಗೊಳ್ಳುವಂಥದ್ದು, ಅಸಮತೋಲನ ಆಗುವಂತೆ. ಅಂದರೆ ತೃತೀಯ ಸ್ಥಾನ ಮನಸ್ಸಿನ ಒಂದು ಸ್ಥಾನವು, ಅಂದರೆ ಸಬ್ಕಾನ್ಷಿಯಸ್ ಮೈಂಡ್, ಒಳ ಮನಸ್ಸನ್ನು ಸೂಚಿಸೋದ್ರಿಂದ ಆ ಮನಸ್ಸಿನಲ್ಲಿ ಬಹಳಷ್ಟು ಏರಿಳಿತಗಳು ಆಗುತ್ತೆ.
ಹಾಗಾಗಿ ಇದರ ಪ್ರಭಾವವು ನಿಮ್ಮ ದೇಹದ ಮೇಲೆ ಮತ್ತು ನಿಮ್ಮ ನಿತ್ಯ ನಿರಂತರವಾದಂತಹ ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಆಗ್ತಾ ಇರುತ್ತೆ. ಅಡೆತಡೆಗಳು, ಬಹಳಷ್ಟು ವಿಷಯಗಳಲ್ಲಿ ಅಡೆತಡೆಗಳಾಗ್ತಾ ಇರುತ್ತೆ. ತೃತೀಯ ಸ್ಥಾನ ಒಡ ಹುಟ್ಟಿದವರು, ಸಮೀಪ ಪ್ರಯಾಣ ಮತ್ತು ಮಿತ್ರರು, ಈ ಒಂದು ಇವೆಲ್ಲವನ್ನು ಸೂಚಿಸೋದ್ರಿಂದ ಆ ಸ್ಥಾನದಲ್ಲಿ ಒಡ ಹುಟ್ಟಿದವರ ಸಂಬಂಧಪಟ್ಟಂತಹ ಆ ಪೂರ್ವಜನ್ಮದ ಆ ಕರ್ಮದ ಒಂದು ಫಲ ಏನಿರುತ್ತೆ ಅದರ ಒಂದು ಎಫೆಕ್ಟಿಂದ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಆಗ್ತಾ ಇರುತ್ತೆ. ಅದನ್ನು ನೀವು ಎದುರಿಸಬೇಕಾಗತ್ತೆ. ಮಿತ್ರರಿಂದ ಸಮಸ್ಯೆಗಳಾಗ್ತಾ ಇರುತ್ತೆ. ಯಾವ ರೀತಿ ಸಮಸ್ಯೆಗಳು? ಮಿತ್ರರ ಯಾವುದೇ ರೂಲ್ಸ್ ಇರ್ಬೋದು, ಅವರ ಆಚಾರ ವಿಚಾರಗಳಿರ್ಬೋದು, ಅವರ ನಂಬಿಕೆ ಇರ್ಬೋದು, ಇದನ್ನು ನೀವು ಬ್ರೇಕ್ ಮಾಡ್ತೀರಾ. ಹಾಗಾಗಿ ಅವರಿಂದಲೂ ನಿಮಗೆ ಇಲ್ಲಿ ಸಮಸ್ಯೆಗಳಾಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಮನಸ್ಸು ಏನೋ ಬೇಸರಗೊಂಡು ಏಕಾಂಗಿಯಾಗಿ ಇರುವಂತೆ ಆಗುತ್ತೆ. ಇಲ್ಲಿ ಒಡ ಹುಟ್ಟಿದವರಿಂದ ಬೇಸರ, ಮಿತ್ರರಿಂದ ಬೇಸರ, ಅದೇ ರೀತಿ ನೆರೆಹೊರೆ ಇವರಿಂದಲೂ ನಿಮಗೆ ಸಮಸ್ಯೆಗಳು ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ನಿಮಗೆ ಒಟ್ಟಿನಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಸಾಧ್ಯವಾಗುವುದಿಲ್ಲ. ಈ ರೀತಿ ಈ ಗ್ರಹ ತೃತೀಯ ಸ್ಥಾನದಲ್ಲಿ ಫಲವನ್ನು ನೀಡುತ್ತಾರೆ. ಮುಖ್ಯವಾದ ಗುರಿಗಳು ನಿಮಗಿದ್ರೆ ಬಹಳಷ್ಟು ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ. ಅದನ್ನು ಅಚೀವ್ ಮಾಡೋಕ್ಕೆ ಶ್ರಮಿಸೋದ್ರಿಂದ ಮಾತ್ರವೇ ಸಾಧ್ಯವಾಗುತ್ತೆ. ಅದರಲ್ಲೂ ಬಹಳ ವಿಳಂಬಗಳು ಆಗುವಂತಹ ಹೆಚ್ಚಿನ ಸಾಧ್ಯತೆಯೇ ನಿಮಗಿರುತ್ತೆ. ಜೀವನದ ವಿವಿಧ ಕ್ಷೇತ್ರಗಳಲ್ಲಿ, ವಿವಿಧ ಅಂಶಗಳಲ್ಲಿ ನಿಮಗೆ ಸಮಸ್ಯೆಗಳು ಆರಂಭ ಆಗುತ್ತೆ. ನಂಬಿಕೆ ಅನ್ನೋದನ್ನು ಕಳೆದುಕೊಳ್ತೀರಾ. ಯಾವುದೇ ವಿಷಯಗಳಲ್ಲಾದರೂ ಮತ್ತೆ ರೀಚೆಕ್ ಮಾಡುವಂತಹ ಒಂದು ಸ್ಥಿತಿ ಮನಸ್ಸು ನಿಮ್ಮಲ್ಲೇ ಇರುತ್ತೆ. ಅಂದರೆ ಇದನ್ನು ನಾನು ಯಾವ ರೀತಿ ಅರ್ಥೈಸ್ತೇನೆ ಅಂದರೆ, ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು, ಅಂದರೆ ಯಾವುದೇ ಒಂದು ಪ್ರಶ್ನೆಗಳಾದರೂ ಆಗ್ಬೋದು ಅಥವಾ ಯಾವುದೇ ಒಂದು ಎಕ್ಸಾಮ್ ಆದರೂ ಆಗ್ಬೋದು, ರೀಚೆಕ್ ಆಗುತ್ತೆ. ಅಂದರೆ ಅವರು ಬರೆದಂಥ ಆನ್ಸರ್ ಶೀಟ್ ಮೌಲ್ಯಮಾಪನ ಆಗುತ್ತೆ. ಈ ರೀತಿ ಆಗುತ್ತೆ. ಕೆಲವು ಮುಖ್ಯವಾದಂತಹ ಪದವಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಒಬ್ಬರ ಪರಿಶೀಲನೆ ಆದ ನಂತರ ಇನ್ನೊಬ್ಬರ ಪರಿಶೀಲನೆ ಅದೇ ಒಂದು ಆನ್ಸರ್ ಶೀಟ್ಗೆ ಇರುತ್ತೆ. ಜೀವನ ಅನ್ನೋದು ನಂಬಿಕೆಯ ಮೇಲೆ ಇರುವಂತಹ ವಿಷಯ ಆಗಿದೆ. ಅಂದರೆ ಸಂಪೂರ್ಣ ಬದುಕು ಅನ್ನೋದು 50% ನಂಬಿಕೆ ಮೇಲೆಯೇ ನಡೆಯುವಂಥದ್ದು. ಅಂದರೆ ನೀವು ನಾಳೆ ನಾವು ಬದುಕಬೇಕು ಅಂದರೆ ನಮಗೆ ನಂಬಿಕೆ ಇರಬೇಕಾಗುತ್ತೆ. ಈ ರೀತಿ ಬದುಕೆಲ್ಲವೂ ನಂಬಿಕೆ ಮೇಲೆಯೇ ನಡೆಯುತ್ತೆ. ಹಾಗಾಗಿ ಇಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಸುತ್ತಮುತ್ತ ನಿಮಗೇನೋ ಒಂದು ರೀತಿ ಅಡೆತಡೆಗಳು, ಕಿರಿಕಿರಿ ಆಗ್ತಾ ಇರುತ್ತೆ. ಇತರರಿಗೂ ಅದು ಸಮಸ್ಯೆಗಳು ಆಗ್ತಾ ಇರುತ್ತೆ. ಮುಖ್ಯವಾಗಿ ನಿಮಗೆ ಹೆಲ್ತ್ ಇಶ್ಯೂಸ್ ಆಗುವಂಥದ್ದು, ಅಂದರೆ ದೀರ್ಘಕಾಲದ ವ್ಯಾಧಿಗಳು ಆಗದಿದ್ದರೂ ಮೈನರ್ ಹೆಲ್ತ್ ಇಶ್ಯೂಸ್ ಆದರೂ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಏಕೆಂದರೆ ಒತ್ತಡಗಳು, ಭಯ, ಆತಂಕ ಇದ್ದಾಗ ನಿಮಗೆ ಮೈನರ್ ಹೆಲ್ತ್ ಇಶ್ಯೂಸ್ ಆದರೂ ನಿಮಗೆ ಬಾಧೆಯಾಗಿ ಇಲ್ಲಿ ಬಾಧಿಸ್ತಾ ಇರುತ್ತೆ. ಮತ್ತು ಈ ಸ್ಥಾನವು ಪ್ರಯಾಣದ ಸ್ಥಾನವೂ ಆಗಿರೋದ್ರಿಂದ ಪ್ರಯಾಣ ಹೇಗಿರುತ್ತೆ ಅಂದರೆ ವಿಚಿತ್ರವಾಗಿ ಅನ್ನಿಸುವಂತಹ ಒಂದು ಪ್ರಯಾಣ ಇಲ್ಲಿ ನಿಮಗೆ ಪ್ರಯಾಣ ಮಾಡುವಂತಾಗುತ್ತೆ. ಕೆಲವೊಮ್ಮೆ ಏಕಾಂಗಿಯಾಗಿ ಏನೋ ಒಂದು ವಿಚಿತ್ರವಾದಂತಹ ಪ್ಲೇಸ್ಗಾಗ್ಬೋದು ಅಥವಾ ಅದರ ಬಗ್ಗೆ ಯೋಚಿಸದೆ ಸರಿಯಾದಂತಹ ಪ್ಲ್ಯಾನ್ ಮಾಡದೆ ನೀವು ಆ ರೀತಿ ಹೋಗುವಂತಹ ಪ್ರಯಾಣಗಳನ್ನು ಕೆಲವರಲ್ಲಿ ನೀವು ನೋಡಿರ್ಬೋದು ಅಥವಾ ನಿಮಗೆ ಅನುಭವ ಆಗಿರ್ಬೋದು. ಈ ರೀತಿ ಪ್ರಯಾಣವೂ ಕೂಡಿರುತ್ತೆ. ಇಲ್ಲಿ ತೃತೀಯ ಸ್ಥಾನದಲ್ಲಿ ಈ ರೀತಿ ನಿಮಗೆ ಇಲ್ಲಿ ಶನಿಯ ಪ್ರಭಾವ ಇರುತ್ತೆ. ಪೇಷನ್ಸ್ ಅನ್ನೋದು ಬಹಳ ಇರಬೇಕಾಗತ್ತೆ. ಇಲ್ಲವಾದಲ್ಲಿ ನಿಮಗೆ ಸಮಸ್ಯೆಗಳಾಗುತ್ತೆ. ಸರಿಯಾದಂತಹ ಮ್ಯಾನೇಜ್, ಅಂದರೆ ಯಾವುದೇ ವಿಷಯಗಳನ್ನಾದರೂ ಸರಿಯಾಗಿ ಮ್ಯಾನೇಜ್ ಮಾಡಬೇಕಾಗತ್ತೆ. ಹಣದ ವಿಷಯದಲ್ಲಾದರೂ ನೀವು ಸರಿಯಾದಂತಹ ಮ್ಯಾನೇಜ್ ಮಾಡಿಲ್ಲ ಅಂದರೆ ನಿಮಗೆ ಲಾಸ್ ಆಗೋದಂತೂ ಇಲ್ಲಿ ಆಗೇ ಆಗುತ್ತೆ. ಹಾಗಾಗಿ ಪ್ರತಿ ವಿಷಯದಲ್ಲಿಯೂ ಸರಿಯಾದಂತಹ
ಆಲೋಚನೆಗಳಿಂದ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ, ನಿಭಾಯಿಸಬೇಕು, ಬುದ್ಧಿವಂತಿಕೆಯಿಂದ ನಿಭಾಯಿಸಬೇಕು. ಚಾಲೆಂಜಸ್ ಇರುತ್ತೆ ಜೀವನದಲ್ಲಿ, ಒತ್ತಡಗಳಿರುತ್ತೆ, ಭಯ ಆತಂಕಗಳಿರುತ್ತೆ. ಭಯ ಹೋಗಬೇಕಂದ್ರೆ ನೀವು ಅದರ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ಯಾವೆಲ್ಲ ವಿಷಯಗಳಿಗೆ ಭಯ ಇದೆ ಅಂಥದ್ದನ್ನು ಹೋಗಿಸಿಕೊಂಡು ನಿಮ್ಮೊಳಗೆ ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಬೇಕು, ಎಲ್ಲಿ ಏನು ಕಡಿಮೆ ಇದೆ, ಯಾವುದನ್ನು ಹೆಚ್ಚಿಸ್ಕೊಳ್ಬೇಕು, ಯಾವ ವಿಷಯಗಳಲ್ಲಿ ಮುಂದುವರಿಬೇಕು, ಇದೆಲ್ಲವನ್ನು ನೀವು ಸರಿಯಾದಂತಹ ಆಲೋಚನೆಗಳನ್ನು ಮಾಡಿ ಮುಂದುವರಿಬೇಕಾಗುತ್ತೆ. 2028ರಿಂದ 30ರವರೆಗೂ ಶನಿಗ್ರಹ ನೀಚ ರಾಶಿಯಲ್ಲಿಯೇ ಸಂಚರಿಸ್ತಾರೆ. ಆದರೆ ಈ ಒಂದು ವರ್ಷಗಳಲ್ಲಿ ನಿಮಗೆ ಶುಭ ಫಲ ಸಿಗೋದಿಲ್ವಾ? ಶುಭ ಫಲ ಸಿಗಬೇಕಂದ್ರೆ ಶನಿಗ್ರಹ ಅಲ್ಲಿ ಸಂಚರಿಸುವಾಗ ಇಲ್ಲಿ ಶುಭ ಗ್ರಹಗಳ ದೃಷ್ಟಿಯನ್ನು ಹೊಂದಬೇಕು, ಇಲ್ಲ ನೀಚ ಭಂಗ ಆಗಬೇಕು, ಇಲ್ಲಾಂದರೆ ವಕ್ರ ಆಗಬೇಕು ಅಂತ ಒಂದು ಅಂದರೆ ಕೆಲವು ತಿಂಗಳುಗಳ ಕಾಲ ಆದರೂ ನಿಮಗೆ ಆ ಗ್ರಹದಿಂದ ಕೆಲವು ವಿಷಯಗಳಲ್ಲಿ ಬದಲಾವಣೆಯ ಫಲಗಳು ಸಿಗುತ್ತೆ. 2030ನೇ ವರ್ಷದಲ್ಲಿ ಶನಿಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲಿ ಸಂಚರಿಸುವಾಗ ಮಿತ್ರನ ರಾಶಿಯಲ್ಲಿ ಸಂಚರಿಸುವಾಗ ಅನುಕೂಲಗಳು ಆಗುತ್ತೆ. ಭೂಮಿ ಆಗ್ಬೋದು, ನಿಮ್ಮ ವ್ಯವಹಾರ ಆಗ್ಬೋದು, ನಿಮ್ಮ ಮನೆ ವಾಹನ ಇದರ ಸಂಬಂಧಪಟ್ಟಂತೆ ಬಹಳಷ್ಟು ಅನುಕೂಲಗಳನ್ನು ಇಲ್ಲಿ ನಿಮಗೆ ನೀಡಿ ಮಾನಸಿಕವಾಗಿ ನೆಮ್ಮದಿಗೆ ಒಂದಿಷ್ಟು ಕೊರತೆಯನ್ನು ನೀಡ್ತಾರೆ. ಈ ರೀತಿ ಶನಿಗ್ರಹ ಬೇರೆ ಬೇರೆ ರಾಶಿಗಳಲ್ಲಿ ಪ್ರವೇಶ ಆದಾಗ ಫಲವನ್ನು ನೀಡ್ತಾರೆ. ಶನಿಗ್ರಹ 2030ನೇ ವರ್ಷದಲ್ಲಿ ವೃಷಭ ರಾಶಿಯನ್ನು ಪ್ರವೇಶಿಸುವಂತಹ ಆ ಕಾಲದಲ್ಲಿ ಗುರುಗ್ರಹವು ನಿಮ್ಮ ಜನ್ಮ ರಾಶಿಯಿಂದ ಭಾಗ್ಯ, ದಶಮ ಮತ್ತು ಲಾಭ ಸ್ಥಾನದಲ್ಲಿ ಸಂಚರಿಸುವಂತಹ ಕಾಲವಾಗಿರುತ್ತೆ. ಹಾಗಾಗಿ ಬಹಳಷ್ಟು ವಿಷಯಗಳಲ್ಲಿ ನಿಮಗೆ ಆ ಒಂದು ಕಾಲದಲ್ಲಿ ಅಂದರೆ 2030ರಿಂದ 31, 32 ಈ ಒಂದು ಹಿಂದೆ ಮುಂದೆ ಬರುವಂತಹ ವರ್ಷಗಳಲ್ಲಿ ಶುಭ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಆ ನಂತರದಲ್ಲಿ ಶನಿಗ್ರಹ ಪಂಚಮಕ್ಕೆ ಪ್ರವೇಶಿಸ್ತಾರೆ. ಅಲ್ಲಿ ಅಂದರೆ 2033ರಲ್ಲಿ ಅಲ್ಲಿಂದ ನಿಮಗೆ ಮತ್ತೆ ಅಶುಭವು ಇಲ್ಲಿ ಪ್ರಾರಂಭ ಆಗುತ್ತೆ. ಗುರು ಗ್ರಹವು ಆಗ ನೀಚ ಮತ್ತು ಜನ್ಮರಾಶಿ ಈ ರೀತಿ ಸಂಚರಿಸುವಂಥ ಆ ಕಾಲದಲ್ಲಿ ಅಶುಭ ಫಲಗಳಿರುತ್ತೆ. ಆದರೆ ಈ ವರ್ಷ ಅಂದರೆ 2025-26ನೇ ವರ್ಷದಲ್ಲಿ ಗುರುಬಲ ನಿಮಗಿದೆ. ಶನಿಗ್ರಹ ದ್ವಿತೀಯ ಸ್ಥಾನದಲ್ಲಿ ಸಂಚರಿಸಿದರೂ 7.5 ಕಾಲ ಆಗಿದ್ದರೂ ಗುರುಬಲ ಇದೆ. ಬಹಳಷ್ಟು ವಿಷಯಗಳಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದಿಂದ ವಿದ್ಯಾಭ್ಯಾಸಕ್ಕೆ ಆಗಬಹುದು ಮತ್ತು ನಿಮ್ಮ ಮುಖ್ಯವಾದಂತಹ ಆಲೋಚನೆಗಳಿಗೆ ಆಗ್ಬೋದು, ಶುಭ ಕಾರ್ಯಗಳಿಗೆ ಆಗ್ಬೋದು, ಮಕ್ಕಳ ವಿಷಯದಲ್ಲಿ ಆಗ್ಬೋದು, ಶುಭ ಆರಂಭಕ್ಕಾಗ್ಬೋದು, ಎಲ್ಲ ವಿಷಯಗಳಿಗೂ ಗುರುಗ್ರಹ ಒಳ್ಳೆ ಫಲವನ್ನು ನೀಡುತ್ತಾರೆ. ಜನ್ಮ ರಾಶಿಯಲ್ಲಿ ರಾಹು ಸಂಚರಿಸಿದರೂ ಯಾರಿಗೆ ಸರಿಯಾದಂತಹ ಆಲೋಚನೆಗಳನ್ನು ಮಾಡುವಂತಹ ಸಾಮರ್ಥ್ಯ ಇರುತ್ತೆ ಅಂಥವರಿಗೆ ಶುಭ ಫಲವೇ ದೊರೆಯುತ್ತೆ. ಆಲೋಚನೆ ಮತ್ತು ನಡತೆ ಮಾರ್ಗ ಯಾರಿಗೆ ಸರಿ ಇರೋದಿಲ್ಲ ಅಂಥವರಿಗೆ ರಾಹುಗ್ರಹ ಇಲ್ಲಿ ಬಹಳಷ್ಟು ಸಮಸ್ಯೆಯನ್ನು ನೀಡುತ್ತಾರೆ. ಅಪವಾದ ಅವಮಾನಗಳು ಬರುವಂತೆ ಇಲ್ಲಿ ಫಲವನ್ನು ನೀಡ್ತಾರೆ. ಹಾಗಾಗಿ ಇಲ್ಲಿ ಸರಿಯಾದ ಮಾರ್ಗದಲ್ಲಿ ನೀವಿದ್ದರೆ 7.5 ಕಾಲವಾಗಿದ್ದರೂ ಶನಿಗ್ರಹ ಮತ್ತು ಗುರುಗ್ರಹಗಳು ಒಳ್ಳೆ ಫಲವನ್ನು ನೀಡುತ್ತಾರೆ. ಆದರೆ ಮುಂದಿನ ವರ್ಷದಲ್ಲಿ 2026-2027ನೇ ವರ್ಷದಲ್ಲಿ ಗುರುಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಗುರುಗ್ರಹ ಆ ಸ್ಥಾನದಲ್ಲಿ ಸಂಚರಿಸೋದ್ರಿಂದ ಗುರುವಿನ ಶುಭ ಫಲಗಳು ಈಗ ಏನು ಸಿಗ್ತಾ ಇರುತ್ತೆ ಅದು ನಿಮಗೆ ಸಿಗೋದಿಲ್ಲ. ಬದಲಾಗಿ ಷಷ್ಠ ಸ್ಥಾನದಲ್ಲಿ ಪರರ ಸೇವೆಯನ್ನು ಮಾಡ್ತೀರಾ. ಅಂದರೆ ಬೇರೆಯವರ ಮೇಲೆ ಅಂದರೆ ಯಾರಾದರೂ ವ್ಯಾಧಿಗ್ರಸ್ತರಿದ್ದರೆ ಅಥವಾ ಯಾರಾದರೂ ಅನಾಥರಿದ್ದರೆ ಇಂಥವರ ಬಗ್ಗೆ ನಿಮಗೆ ಸೇವೆ ಮಾಡುವಂತಹ, ಅವರಿಗೆ ಒಳಿತನ್ನು ಬಯಸುವಂತಹ, ದಯೆ ಕರುಣೆಯಿಂದ ನೀವು ಅವರಿಗೇನಾದರೂ ಕೊಡುವಂತಹ ಈ ರೀತಿಯಲ್ಲಿ ಗುರುಗ್ರಹ ಪರರ ಸೇವೆ ಮಾಡುವಂತಹ ವಿಷಯಕ್ಕೆ ಒಳ್ಳೆಯದನ್ನು ನೀಡ್ತಾರೆ. ಆದರೆ ನಿಮ್ಮ ವಿಷಯದಲ್ಲಿ ಕೆಲವು ಅಶುಭ ಫಲಗಳನ್ನು ಷಷ್ಠ ಸ್ಥಾನದಲ್ಲಿ ಗುರು ನೀಡ್ತಾರೆ. 2027-28ನೇ ಆ ಒಂದು
1 ವರ್ಷದ ಕಾಲದಲ್ಲಿ ಗುರುಗ್ರಹ ಸಪ್ತಮ ಸ್ಥಾನದಲ್ಲಿ ಸಂಚರಿಸ್ತಾರೆ. ಆ 2028 27ರಿಂದ 28 ಆ ಕಾಲದಲ್ಲಿ ಶನಿಗ್ರಹವು ಮೇಷರಾಶಿಗೆ ಪ್ರವೇಶ ಆಗ್ತಾರೆ. ಅಲ್ಲಿ ಗುರುವಿನ ಕೆಲವು ಮುಖ್ಯ ವಿಷಯಗಳಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ತೀರಾ. ಧನಾಭಿವೃದ್ಧಿ ಆಗ್ಬೋದು, ಅಥವಾ ನೀವು ಮಾಡುವ ಕೆಲಸದಲ್ಲಿ ಬಹಳಷ್ಟು ಲಾಭದ ಫಲಗಳನ್ನು ಗುರುವಿನಿಂದ ಪಡೆದುಕೊಳ್ತೀರಾ. ಯಾಕೆಂದರೆ ಗುರುಗ್ರಹ ನಿಮಗೆ ಧನಸ್ಥಾನಾಧಿಪತಿ ಮತ್ತು ಲಾಭಸ್ಥಾನಾಧಿಪತಿಯಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಸಪ್ತಮ ಸ್ಥಾನದಲ್ಲಿ ಸಂಚರಿಸುವಾಗ ಈ 2027-28ರಲ್ಲಿ ಅಲ್ಲಿ ಬರುವಂತಹ ಕೆಲವು 1 ವರ್ಷದಲ್ಲಿ ಬರುವಂತಹ ಮಾಸದಲ್ಲಿ ಅಲ್ಲಿ ಸಂಚರಿಸುವಾಗ ಶುಭ ಫಲವನ್ನು ನೀಡುತ್ತಾರೆ. ಆದರೆ 2028ರಿಂದ 29ರವರೆಗೆ ಅಷ್ಟಮದಲ್ಲಿ ಸಂಚರಿಸುವಾಗ ಕೆಲವು ಅಶುಭ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಅಂದರೆ ಆ ಸ್ಥಾನದಲ್ಲಿ ಅಷ್ಟಮದಿಂದ ಧನಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ಇಲ್ಲಿ 2 ರೀತಿಯ ಫಲವು ನಿಮಗೆ ಸಿಗುತ್ತೆ. ಕೂಡಿಟ್ಟ ಹಣವು ಖರ್ಚಾಗಬಹುದು ಮತ್ತು ಇಲ್ಲಿ ಧನ ಅಭಿವೃದ್ಧಿಯೂ ಆಗುವಂತೆ ಈ ರೀತಿ ಇಲ್ಲಿ ಗುರುಗ್ರಹ ಫಲವನ್ನು ನೀಡ್ತಾರೆ. ಯಾಕೆಂದರೆ ಗುರು ಅಷ್ಟಮದಿಂದ ಸ್ವಸ್ಥಾನ ಧನಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ. ಅಥವಾ ಇಲ್ಲಿ ಯಾವ ರೀತಿ ನಿಮಗೆ ಇಲ್ಲಿ ಅಭಿವೃದ್ಧಿ ಆಗ್ಬೋದು ಅಥವಾ ಒಳ್ಳೆ ಫಲ ಸಿಗಬಹುದು ಅಂದರೆ ಪಿತ್ರಾರ್ಜಿತವಾಗಿ ಆಗ್ಬೋದು, ಅಥವಾ ನಿಮ್ಮ ಹಿರಿಯರ ಒಂದು ಸಂಬಂಧಪಟ್ಟಂತಹ ಬರುವಂತಹ ವಿಷಯ ವಸ್ತುಗಳಿಂದ ಲಾಭ ಧನಾಭಿವೃದ್ಧಿ ಆಗ್ಬೋದು. ಇಂಥ ಫಲವನ್ನು ಇಲ್ಲಿ ಗುರುಗ್ರಹ ನೀಡ್ತಾರೆ. ಆದರೆ ಕೂಡಿಟ್ಟ ಹಣವು ಖರ್ಚಾಗತ್ತೆ. ಈ ರೀತಿ ಫಲವನ್ನು ಅಷ್ಟಮದಲ್ಲಿ ನೀಡ್ತಾರೆ. ರಹಸ್ಯ ವಿಷಯಗಳನ್ನು ಭೇದಿಸುವಂತೆ ಮತ್ತು ಇಲ್ಲಿ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ಮಾಡುವಂತಹ ವಿಷಯಗಳಿಗೆ ಒಳ್ಳೆ ಫಲವನ್ನು ಅಷ್ಟಮದಲ್ಲಿ ಗುರುಗ್ರಹ ನೀಡ್ತಾರೆ. ಈ ರೀತಿ ಈ ಸ್ಥಾನದಲ್ಲಿ ಸಂಚರಿಸುವಾಗ ಗುರುವಿನ ಕೆಲವು ಅಶುಭ ಫಲಗಳು, ಕೆಲವು ಶುಭ ಫಲಗಳನ್ನು ನೀವು ಪಡೆದುಕೊಳ್ತೀರಾ. ಹಾಗೆ ಆ ನಂತರದಲ್ಲಿ 2030 ಅಂದರೆ 29ರಿಂದ 30 ಆ ಒಂದು ಕಾಲದಲ್ಲಿ ಗುರುಗ್ರಹ ನವಮ ಸ್ಥಾನವನ್ನು ಪ್ರವೇಶ ಮಾಡ್ತಾರೆ. ಆ ನಂತರದಲ್ಲಿ 30, 31 ದಶಮ ಮತ್ತು 32, 33 ಈ ಒಂದು ಕಾಲದಲ್ಲಿ ಲಾಭಸ್ಥಾನದಲ್ಲಿ ಗುರುಗ್ರಹದ ಸಂಚಾರವಿರುತ್ತೆ. ಆ ಕಾಲಗಳಲ್ಲಿ ಭಾಗ್ಯ ಆಗ್ಬೋದು. ದಶಮ ಮತ್ತು ಲಾಭಸ್ಥಾನಗಳಲ್ಲಿ ಗುರು ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಈ ಕಾಲದಲ್ಲಿ ಶನಿಗ್ರಹವು ಚತುರ್ಥ ಅಂದರೆ ವೃಷಭ ರಾಶಿಯನ್ನು ಪ್ರವೇಶಿಸ್ತಾರೆ. ಅಲ್ಲಿ ಶನಿಗ್ರಹವು ಬಹಳಷ್ಟು ವಿಷಯಗಳಲ್ಲಿ ಒಳ್ಳೆ ಫಲವನ್ನು ನೀಡ್ತಾರೆ. ಹೀಗೆ ಇಲ್ಲಿ ಬರುವಂತಹ ವರ್ಷಗಳಲ್ಲಿ ಇಲ್ಲಿ ಪ್ರಾರಂಭದಲ್ಲಿ ಅಂದರೆ 7.5 ಮುಗಿದರೂ ನಿಮಗೆ ಶನಿಗ್ರಹದಿಂದ ಒಳ್ಳೆ ಫಲಗಳು ಸಿಗೋದಿಲ್ಲ. ಅಂದರೆ 2028, 29 ಈ ಕಾಲದಲ್ಲಿ, ಏಕೆಂದರೆ ಶನಿಗ್ರಹ ನೀಚ ಆಗಿ ಸಂಚರಿಸೋದ್ರಿಂದ ಬಹಳ ವಿಷಯಗಳಲ್ಲಿ ನಿಮ್ಮನ್ನು ಇಲ್ಲಿ ನಿಮಗೆ ನಿಮ್ಮ ಮನಸ್ಥಿತಿಯೇ ಸರಿ ಇಲ್ಲದಂತೆ ಅಂದರೆ ಇತರರಿಗೆ ಮೋಸ ಮಾಡುವಂತಹ ಈ ಒಂದು ಮನಸ್ಸು ಬರಬಹುದು. ದುರ್ಬಲಗೊಳ್ಬೋದು ನಿಮ್ಮ ಮನಸ್ಸು, ಏರಿಳಿತಗಳಾಗುವಂಥದ್ದು, ಮಾನಸಿಕವಾದಂಥ ಅಸ್ವಸ್ಥ ಆಗುವಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ, ಜೀವನದಲ್ಲಿ ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಎಲ್ಲ ಕೆಲಸವನ್ನು ಹಾನಿ ಮಾಡುತ್ತೆ. ಹೀಗಾಗತ್ತೆ. ಹಾಗಾಗಿ ನೀವು ನಿಮ್ಮ ಮನಸ್ಸನ್ನು ಸರಿಯಾಗಿಟ್ಟುಕೊಳ್ಳುವಂತಹ ಮಾರ್ಗವನ್ನು ನೀವು ಹಿಡಿಬೇಕಾಗತ್ತೆ. ಅಂದರೆ ದೈವ ಮಾರ್ಗವಾದರೂ ಆಗ್ಬೋದು, ಅಥವಾ ಒಳ್ಳೆಯ ಅಭ್ಯಾಸಗಳ ಮಾರ್ಗವಾದರೂ ಆಗ್ಬೋದು. ಧ್ಯಾನ ಮಾಡುವಂಥದ್ದು, ಒಳ್ಳೆಯವರೊಂದಿಗೆ ಚರ್ಚೆ ಮಾಡುವಂಥದ್ದು, ಇದೆಲ್ಲ ಒಳ್ಳೆಯ ಅಭ್ಯಾಸ ಆಗುತ್ತೆ. ಏಕೆಂದರೆ ಒಳ್ಳೆಯ ಸಂಘ ಅಂದರೆ ಒಳ್ಳೆಯ ಮಿತ್ರರಿದ್ದರೂ ಒಳ್ಳೆ ಸಲಹೆಗಳನ್ನ ಕೊಡ್ತಾರೆ. ನೀವು ತಪ್ಪಿದಾಗ ನಿಮ್ಮನ್ನು ಸರಿದಾರಿಯಲ್ಲಿ ನಡೆಸ್ತಾರೆ. ದೈವ ಮಾರ್ಗವನ್ನು ಹಿಡಿದಿದ್ದೇ ಆದಲ್ಲಿ
ನಿಮಗೆ ಪ್ರಕೃತಿಯೇ ನಿಮ್ಮ ಆಲೋಚನೆಗಳಿಗೆ, ನಿಮ್ಮ ಕೆಲಸ ಕಾರ್ಯಗಳಿಗೆ ಇಲ್ಲಿ ಸ್ಪಂದಿಸ್ತಾ ಇರುತ್ತೆ. ಮತ್ತು ಸೂಕ್ಷ್ಮವಾಗಿ ನಿಮ್ಮ ಜೀವನದಲ್ಲಿ ಆಗುವಂಥ ಎಲ್ಲ ವಿಷಯಗಳು ಇಲ್ಲಿ ಸರಿಯಾಗಿ ನಿಮ್ಮ ಪ್ರಜ್ಞೆ ಕಾನ್ಸಿಯಸ್ಗೆ ಅರ್ಥ ಆಗುವಂತೆ ಆಗುತ್ತೆ. ಅಂದರೆ ಪ್ರಕೃತಿ ನಿಮ್ಮ ಮೇಲೆ ಕೆಲಸ ಮಾಡುತ್ತೆ, ದೈವ ಮಾರ್ಗವನ್ನು ನೀವು ಹಿಡಿದಿದ್ದೇ ಆದಲ್ಲಿ. ಏಕೆಂದರೆ ಬಹಳ ಜನ ಕೇಳ್ತಾರೆ, ಏನೇ ಒಂದು ಸಮಸ್ಯೆ ಬರುವ ಹಾಗಿದ್ರೆ ಅದನ್ನು ತಪ್ಪಿಸೋಕೆ ಸಾಧ್ಯವಿಲ್ವಾ ಅಂತ ಕೇಳ್ತಾರೆ. ಸಮಸ್ಯೆ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದು ಮುಖ್ಯವಾಗಿ ನೀವು ತಿಳಿದುಕೊಳ್ಬೇಕು. ಅಂದರೆ ಒಂದು ಅಪಾಯವನ್ನೇ ನಾವು ತೆಗೆದುಕೊಂಡಾಗ, ಯಾರಿಗಾದರೂ ಒಂದು ಅಪಾಯ ಎದುರಾಗುತ್ತೆ ಅಂದುಕೊಂಡಾಗ ಆ ಅಪಾಯ ಎಲ್ಲಿಂದ ಬರುತ್ತೆ? ಅಗ್ನಿಯಿಂದ ಇರಬಹುದು, ವಾಯುವಿನಿಂದ ಇರಬಹುದು, ಆಯುಧದಿಂದ ಇರಬಹುದು, ಈ ರೀತಿ. ಅಂದರೆ ಮನುಷ್ಯನ ವಿಧಿ ಅನ್ನೋದು ಇಲ್ಲಿ ಭಗವಂತನಿಂದ ಅಲ್ಲ, ಪಂಚಭೂತಗಳು ಪ್ರಕೃತಿಯಿಂದ ವಿಧಿ ಅನ್ನೋದು ಇರುತ್ತೆ, ಅಪಾಯ ಅನ್ನೋದು ಇರುತ್ತೆ. ಹಾಗೆ ಅದೃಷ್ಟ ಅನ್ನುವುದು ಅಷ್ಟೇ. ಯಾರ ಅದೃಷ್ಟ ಎಲ್ಲಿ ಇದೆ ಅನ್ನೋದು ಬಹಳ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಒಬ್ಬರು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಬೇಕಾದ್ರೆ ಅವರ ಅದೃಷ್ಟ ಇನ್ನೊಬ್ಬರ ಕೈಯಲ್ಲಿರುತ್ತೆ. ಅಂದರೆ ಆ ಸ್ಥಾನಕ್ಕೆ ಕಳಿಸುವಂತಹ ಜನ ಯಾರಿರ್ತಾರೆ, ಒಂದು ಎಕ್ಸಾಮ್ ಆಗ್ಬೋದು ಅಥವಾ ಒಂದು ಇಂಟರ್ವ್ಯೂ ಮಾಡುವಂತಹ ವ್ಯಕ್ತಿ ಆಗ್ಬೋದು. ಅಂದರೆ ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ಅಪಾಯ ಯಾವ ಎಲ್ಲಿ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಹಾಗಾಗಿ ವಿಧಿಯನ್ನು ಅಥವಾ ಅಪಾಯಗಳನ್ನು ಅಥವಾ ಸಮಸ್ಯೆಗಳನ್ನು ಇಲ್ಲಿ ಚೇಂಜ್ ಮಾಡುವಂತೆ ಆಗೋದಿಲ್ಲ. ಆದರೆ ಆ ಅಪಾಯದೊಳಗೆ ನಿಮ್ಮನ್ನು ರಕ್ಷಿಸಬೇಕು ಅಂದರೆ ಭಗವಂತ ಬೇಕೇ ಬೇಕು. ಹಾಗಾಗಿ ಭಗವಂತನನ್ನು ಸರಿಯಾಗಿ ನೀವು ಹಿಡಿದಿದ್ದೇ ಆದಲ್ಲಿ ಅಪಾಯ ಆದರೂ ನಿಮ್ಮನ್ನು ರಕ್ಷಿಸ್ತಾರೆ ಅನ್ನೋದು ಇಲ್ಲಿ ನಿಮಗೆ ನಿಮ್ಮ ಒಂದು ಸಮಗ್ರ ಬದುಕಿನಲ್ಲಿ ನೀವು ಅನುಭವಿಸಿದಂತಹ ಜೀವನದಲ್ಲಿ ನಿಮಗೆ ಅರ್ಥ ಆಗ್ಬೋದು. ಹಾಗಾಗಿ ಕುಂಭ ರಾಶಿಯವರು ನೀವಿದನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರಿಗೆ ಯಾವ ಫಲಗಳು ಸಿಗುತ್ತೆ, ಎಲ್ಲರಿಗೂ ಒಂದೇ ಫಲ ಸಿಗೋದಿಲ್ಲ. ಯಾಕೆಂದರೆ ಇಲ್ಲಿ ದಶಾಭುಕ್ತಿಗಳೇ ಮುಖ್ಯವಾದ ಫಲವನ್ನು ನೀಡುವಂತೆ ಇರುತ್ತೆ. ಗೋಚಾರದ ಗ್ರಹಗಳು ನಿಮ್ಮ ಜನ್ಮಜಾತಕದ ದಶಾ ಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇರುತ್ತೆ ಆ ಗ್ರಹಕ್ಕೆ ಇಲ್ಲಿ ಅನುಗುಣವಾಗಿ ಫಲಗಳನ್ನು ಗ್ರಹ ನೀಡುತ್ತೆ. ಅಂದರೆ ಗೋಚಾರದಲ್ಲಿ ಗ್ರಹ ಅಂದರೆ ಇಲ್ಲಿ ಉದಾಹರಣೆಯಾಗಿ ನಾನು ನಿಮಗೆ ತಿಳಿಸ್ತೇನೆ. ನಿಮ್ಮದು ಕುಂಭರಾಶಿ, ಕುಂಭರಾಶಿಯ ಧನಿಷ್ಠ ನಕ್ಷತ್ರದಲ್ಲಿ ನೀವು ಜನನ ಆಗಿದ್ದರೆ, ಧನಿಷ್ಠ ನಕ್ಷತ್ರದಲ್ಲಿ ಜನನ ಆದವರಿಗೆ ರಾಹು ದಶೆ ವಿದ್ಯಾರ್ಥಿ ಜೀವನದಲ್ಲಿ ಬರುತ್ತೆ. ಆ ವಿದ್ಯಾರ್ಥಿ ಜೀವನದಲ್ಲಿ ಬರುವಂತಹ ರಾಹು ದಶೆ, ರಾಹು ಭುಕ್ತಿ, ಹಾಗೆ ರಾಹು ದಶೆಯಲ್ಲಿ ಶನಿ ಭುಕ್ತಿ, ಈ ಕಾಲ ನಿಮಗೆ ನಡೀತಾ ಇದ್ದರೆ ಸಾಡೆ ಸಾತಿಯ ಕಾಲವೂ ಈಗ ಆಗಿರೋದ್ರಿಂದ ಖಂಡಿತವಾಗಿಯೂ ನಿಮಗೆ ಅಶುಭ ಫಲ ಸಿಗುತ್ತೆ. ಇಲ್ಲಿ ಲಗ್ನ ಬಹಳ ಮುಖ್ಯ. ನಿಮ್ಮದೇನಾದರೂ ಲಗ್ನ ಧನಸ್ಸು ಲಗ್ನ ಆಗಿದ್ದು ಅಥವಾ ವೃಶ್ಚಿಕ ಲಗ್ನ ಆಗಿದ್ದು, ಈ ರೀತಿ ಅಂದರೆ ಈ ಭುಕ್ತಿ ಗ್ರಹಗಳಿಗೆ ಆಪೋಸಿಟ್ ಲಗ್ನಗಳಾಗಿದ್ದಲ್ಲಿ, ಶತ್ರು ಗ್ರಹದ ಲಗ್ನ ಆಗಿದ್ದಲ್ಲಿ ಇಲ್ಲಿ ಸಾಡೆ ಸಾತಿ ಕಾಲದಲ್ಲಿ ಖಂಡಿತವಾಗಿಯೂ ಅಶುಭ ಫಲವೇ ದೊರೆಯುತ್ತೆ. ಹಾಗೆ ಇಲ್ಲಿ ನಿಮ್ಮದು ಶತಾಭಿಷ ನಕ್ಷತ್ರವಾಗಿದ್ದು ಬುಧ ದಶೆ ಶುಕ್ರ ಭುಕ್ತಿ ಅಥವಾ ಶುಕ್ರ ಭುಕ್ತಿ ಬುಧ ಭುಕ್ತಿ ಕಾಲಗಳು ನಿಮಗೆ ಒಳ್ಳೆಯದು ನೀಡಬೇಕಂದ್ರೆ, ಸಾಡೆ ಸಾತಿಯ ಕಾಲದಲ್ಲಿ ಒಳ್ಳೆಯ ಫಲವನ್ನು ನೀಡಬೇಕಂದ್ರೆ ನಿಮ್ಮ ಲಗ್ನ ಬಹಳ ಮುಖ್ಯವಾಗಿರುತ್ತೆ. ಮತ್ತು ಆ ಭುಕ್ತಿ ಗ್ರಹ ಶುಕ್ರ ಆಗ್ಬೋದು, ಬುಧ ಗ್ರಹ ಆಗ್ಬೋದು, ಯಾವ ಒಂದು ರಾಶಿಯಲ್ಲಿ ಯಾವ ಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಅಂದರೆ ಬುಧ ಗ್ರಹ ಆಗ್ಬೋದು, ಶುಕ್ರ ಗ್ರಹ ಆಗ್ಬೋದು, ಶುಭ ಸ್ಥಾನದಲ್ಲಿ ಇದ್ದು ಅಂದರೆ ಅವರಿಗೆ ಮಿತ್ರ ಲಗ್ನ ಆಗಿದ್ದಲ್ಲಿ, ಅಂದರೆ ವೃಷಭ ಲಗ್ನಕ್ಕೆ ಬುಧ ಗ್ರಹ ಒಳ್ಳೆ ಫಲ ನೀಡ್ತಾರೆ.
ಶತಭಿಷ ನಕ್ಷತ್ರದವರಿಗೆ ಮಧ್ಯ ಅಂದರೆ ಒಂದು 35 40 45 ಈ ಒಂದು ವಯಸ್ಸಿನಲ್ಲಿ ಬುಧ ದಶೆ ಆರಂಭ ಆಗುತ್ತೆ. ಆಗ ಒಳ್ಳೆಯ ಫಲವನ್ನು ನೀಡ್ತಾರೆ. ಹಾಗೆ ಪೂರ್ವಭಾದ್ರ ನಕ್ಷತ್ರಕ್ಕೂ ಇದೇ ರೀತಿ ಫಲಗಳು ಸಿಗುತ್ತೆ. ಅಂದರೆ ನಿಮಗೆ ನಡೆಯುವಂತಹ ಭುಕ್ತಿ ಗ್ರಹಗಳಿಗೆ ಮಿತ್ರ ಲಗ್ನವಾಗಿದ್ದರೆ, ಭುಕ್ತಿ ಗ್ರಹಗಳು ಶುಭ ಸ್ಥಾನದಲ್ಲಿ ಇದ್ದರೆ ಒಳ್ಳೆ ಫಲವನ್ನು ನೀಡ್ತಾರೆ. ಅದು ಗುರು ಆದರೂ ಆಗ್ಬೋದು, ಶುಕ್ರ ಆದರೂ ಆಗ್ಬೋದು, ಬುಧ ಆದರೂ ಆಗ್ಬೋದು, ಅಥವಾ ಕುಜ, ರವಿ ಯಾರಾದರೂ ಆಗ್ಬೋದು. ಇದೆಲ್ಲವೂ ಇಲ್ಲಿ ನೀವೇನಾಗಬೇಕು, ಒಬ್ಬರು ಡಾಕ್ಟರ್ ಆಗಬೇಕಾ, ಒಬ್ಬರು ಇಂಜಿನಿಯರ್ ಆಗಬೇಕಾ, ಅಥವಾ ನೀವೊಬ್ಬರು ಅಧಿಕಾರಿ ಆಗಬೇಕಾ, ಇದೆಲ್ಲವೂ ನಿರ್ಧಾರವಾಗಿರುವುದು ನಿಮ್ಮ ಜನ್ಮ ಜಾತಕದಲ್ಲಿ. ಅಂದರೆ ಗ್ರಹಗಳು ನೀಡುವ ಫಲ ಆಗಿರುತ್ತೆ, ಗ್ರಹಗಳು ಸೂಚಿಸುವಂತಹ ವಿಷಯವಾಗಿರುತ್ತೆ. ಮತ್ತು ನಿಮ್ಮ ಜನನವು ನೀವೇನಾಗಬೇಕು ಅನ್ನೋದನ್ನು ಇಲ್ಲಿ ನಿರ್ಧರಿಸಿಯೇ ಜನನ ಆಗಿರುತ್ತೆ. ಹಾಗಾಗಿ ನೀವೇನೇ ಓದಿದ್ರೂ ನೀವೇನಾಗಬೇಕು ಅದೇ ಆಗೋದು. ಕೆಲವರು ಓದಿದ್ದು ಆಗೋದಿಲ್ಲ ನೋಡಿ. ಅಂದರೆ ಓದಿರುವಂಥ ಒಂದು ವಿಷಯವೇ ಒಂದಾದರೆ ಅವರ ಸಂಪೂರ್ಣ ಜೀವನ ಮತ್ತೊಂದು ಕಡೆ ಬದಲಾಗಿರುತ್ತೆ. ಹಾಗೆ ನೀವೇನಾಗಬೇಕು ಅನ್ನುವುದು ನಿರ್ಧರಿಸಲ್ಪಟ್ಟಿರುತ್ತೆ, ಅದರಂತೆ ನಿಮ್ಮ ಜೀವನ ನಿರ್ಮಾಣ ಆಗುತ್ತೆ. ಇದನ್ನು ತಿಳಿದುಕೊಳ್ಳುವುದಕ್ಕೆ ಮುಖ್ಯವಾದಂತಹ ಒಂದು ಮಾರ್ಗ ಅಂದರೆ ಅದು ಜ್ಯೋತಿಷ್ಯ ಶಾಸ್ತ್ರ. ನೀವೇನಾಗಬೇಕು ಅನ್ನೋದು ನಿಮ್ಮ ಜಾತಕದಲ್ಲಿದೆ, ಅದಕ್ಕೆ ಅನುಗುಣವಾಗಿಯೇ ಗೋಚಾರದಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಹಾಗಾಗಿ ಎಲ್ಲರಿಗೂ ಒಂದೇ ಫಲಗಳು ಸಿಗೋದಿಲ್ಲ. ಯಾವುದೇ ಗ್ರಹದ ಫಲಗಳಿದ್ದರೂ ನಿಮ್ಮ ಜನ್ಮ ಜಾತಕಕ್ಕೆ ಅನುಗುಣವಾಗಿ ಫಲವನ್ನು ನೀಡೋದ್ರಿಂದ ನೀವು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹದ ಫಲ ಏನಿದೆ ಅಂತ ಉತ್ತಮ ಜ್ಯೋತಿಷ್ಯ ಬಳಿ ಪರಿಶೀಲಿಸಿಕೊಳ್ಳಿ. ಸಾಡೆ ಸಾತಿ ನಡೀತಾ ಇದ್ದರೂ ಅದಕ್ಕೆ ನಿರಂತರವಾದಂತಹ ದೈವ ಮಾರ್ಗದಿಂದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಪರಿಹಾರ ಸರಿಯಾಗಿ ಮೂಲದಿಂದ ಮಾತ್ರ ವರ್ಕ್ ಆಗುತ್ತೆ. ಅಂದರೆ ಗೋಚಾರದಲ್ಲಿ ಶನಿಗ್ರಹಕ್ಕೆ ಪರಿಹಾರಗಳನ್ನು ನೀವು ಅಭಿಮಾನ ದೇವತೆಯಾದಂತಹ ಆಂಜನೇಯ ಶಿವನಿಗೆ ಮಾಡಿಕೊಂಡಾಗಲೂ, ಮುಖ್ಯವಾಗಿ ನಿಮಗೆ ಯಾವ ಗ್ರಹದ ಭುಕ್ತಿ ಕಾಲವು ನಡೀತಾ ಇದೆ, ಬುಧ ಗ್ರಹ ಭುಕ್ತಿ ಕಾಲವು ನಡೀತಾ ಇದ್ದರೆ ಆ ಬುಧ ಗ್ರಹದ ಭುಕ್ತಿಗೆ ಸಂಬಂಧಪಟ್ಟಂತೆ ಪರಿಹಾರವೂ ಆಗಬೇಕಾಗತ್ತೆ. ಏಕೆಂದರೆ ಫಲ ನೀಡುವುದು ಬುಧ ಗ್ರಹವೇ ಆಗಿರುತ್ತೆ. ಹಾಗೆ ಇಲ್ಲಿ ಗುರುಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಆ ಗುರುಗ್ರಹಕ್ಕೆ ಸಂಬಂಧಪಟ್ಟಂಥ ಪರಿಹಾರವು ಅಲ್ಲಿ ನಿಮ್ಮ ಜಾತಕದಿಂದ ಇಲ್ಲಿ ಬರುವಂತಹ ವಿಷಯ ಆಗಿರುತ್ತೆ. ಈ ರೀತಿ ಪರಿಹಾರಗಳನ್ನು ಮಾಡಿಕೊಂಡು ನೀವು ಒಳ್ಳೆಯ ಮಾರ್ಗದಲ್ಲಿ ಜನರಿಗೆ ಒಳಿತನ್ನು ಮಾಡುವಂಥದ್ದು, ಒಳ್ಳೆಯದನ್ನು ಬಯಸುವಂಥದ್ದು, ಎಲ್ಲರೊಂದಿಗೆ ಕರುಣಾಭಾವದಿಂದ ಇರುವಂಥದ್ದು, ಈ ರೀತಿ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸಿಕೊಂಡಾಗ ಆಗ ನಿಮಗೆ ನೆಮ್ಮದಿಯ ಜೀವನ ನಿರ್ಮಾಣ ಆಗುತ್ತೆ. ಪ್ರತಿಯೊಬ್ಬ ಕುಂಭರಾಶಿಯವರು ನೀವು ತಿಳಿದುಕೊಳ್ಬೇಕು, ಸಾಡೆ ಸಾತಿಯ ನಂತರದಲ್ಲಿ ಬರುವಂತಹ 2-3 ವರ್ಷಗಳಲ್ಲಿ ಶನಿಗ್ರಹ ಮತ್ತು ಅಶುಭ ಫಲವನ್ನೇ ನೀಡ್ತಾರೆ. ನೀಚ ರಾಶಿಯಲ್ಲಿ ಸಂಚರಿಸುವಂತಹ ಸಂಪೂರ್ಣ ಆ ಕಾಲದಲ್ಲಿ ಅಶುಭ ಫಲವನ್ನೇ ನೀಡ್ತಾರೆ. ಯಾಕೆ ಇದನ್ನು ನಾನು ನಿಮಗೆ ಈಗಲೇ ತಿಳಿಸ್ತಾ ಇದ್ದೀನಿ ಅಂದರೆ, ನೀವು ಭಯ ಪಟ್ಟುಕೊಳ್ಳುವಂತಹ ವಿಷಯ ಇದಲ್ಲ. ಯಾವುದೇ ಒಬ್ಬ ವಿದ್ಯಾರ್ಥಿ ಆಗ್ಬೋದು ಅಥವಾ ಮುಖ್ಯವಾದಂತಹ ನಿರ್ಧಾರಗಳಿಗೆ ಆಗ್ಬೋದು, ನಿಮಗೆ ಸರಿಯಾದಂಥ ಯೋಜನೆ ಇರಬೇಕಾಗತ್ತೆ. ನಿಮ್ಮ ಆಲೋಚನೆಗಳಿಗೆ ಈ ವಿಷಯಗಳು ಸಹಾಯ ಆಗಬಹುದು ಅನ್ನುವ ಕಾರಣದಿಂದ ನಾನು ತಿಳಿಸಿದ್ದೇನೆ. ಇನ್ನು ಇದನ್ನು ಸೂಕ್ಷ್ಮವಾಗಿ ನೀವು ಅರ್ಥ ಮಾಡಿಕೊಳ್ಳದೆ ಭಯ ಪಟ್ಕೊಂಡು ಅಥವಾ ನಿಮ್ಮ ಜೀವನದಲ್ಲಿ ಏನೂ ಗೊತ್ತು ಗುರಿ ಅಥವಾ ನಿರ್ಧಾರಗಳು ಏನೂ ಇಲ್ಲದೆ ಕಾಲವನ್ನು ವ್ಯರ್ಥ ಮಾಡುವಂಥವರಿಗೆ ಈ ಒಂದು ವಿಡಿಯೋ ಅಲ್ಲ. ಹಾಗಾಗಿ ಸಾಧನೆ ಮಾಡುವಂತಹ, ಜೀವನವನ್ನು ನೆಮ್ಮದಿಯಾಗಿ ನಿರ್ಮಾಣ ಮಾಡಿಕೊಳ್ಳುವಂತಹ ಉತ್ತಮರಿಗಾಗಿ ಮಾತ್ರ ನಾನು ಇಂಥ ಒಂದು ವಿಡಿಯೋಗಳನ್ನು ಮಾಡುವಂಥದ್ದು. ಹಾಗಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಪ್ರತಿಯೊಬ್ಬರು. ಪ್ರತಿಯೊಬ್ಬ ಕುಂಭರಾಶಿಯವರಿಗೂ ನಾನು ಪ್ರಾರ್ಥನೆ ಮಾಡ್ತೇನೆ, ಪ್ರಕೃತಿಯ ರಕ್ಷೆ ಇರಲಿ ಮತ್ತು ಶಿವನಾರಾಯಣರ ಅನುಗ್ರಹ ಸದಾ ನಿಮಗೆ ಇರಲಿ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.